ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಬಿಜೆಪಿ ಸೋಲನ್ನ ಕಂಡು, ಹೀನಾಯ ಸೋಲನ್ನ ಕಂಡು 66 ಸ್ಥಾನಗಳಿಗೆ ಸೀಮಿತ ಆಯಿತು. 122 ಸ್ಥಾನದಲ್ಲಿದ್ದಂತ ಬಿಜೆಪಿ ಆ ಸೋಲಿಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಕೆಲಸವನ್ನ ನಿನ್ನೆ ಮಾಡ್ತಾ ಇದ್ರು ಬಿಜೆಪಿ ನಾಯಕರು. ಅದಕ್ಕೆ ಪ್ರಮುಖವಾಗಿ ಕೇಳಿ ಬಂದಂತ ಒಂದು ಮಾತು ಅಂದ್ರೆ ಅಸಮರ್ಥ ನಾಯಕತ್ವ ಅಂತ ಹೇಳಲಾಗ್ತಾ ಇದೆ. ಆತ್ಮಾವಲೋಕನ ಸಭೆಯಲ್ಲಿ ಯಡಿಯೂರಪ್ಪನವರ ಪರವಾಗಿ ಗುಣಗಾನ ಮಾಡಲಾಯ್ತಂತೆ. ಬಿಕಾಸ್ ಯಡಿಯೂರಪ್ಪನವ್ರು ಇದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ, ಇಷ್ಟು ಹೀನಾಯವಾಗಿ ಸೋಲ್ತಾ ಇರಲಿಲ್ಲ ನಾವು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಅಂತ ಪ್ರಬಲ ನಾಯಕತ್ವ ಇತ್ತು, ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ಅಂತ ಹೇಳ್ಬಿಟ್ಟು ಗೊಂದಲ ಸೃಷ್ಟಿ ಆಯಿತು. ಆತ್ಮಾವಲೋಕನ ಸಭೆಯಲ್ಲಿ ಬಿಜೆಪಿ ಮುಖಂಡರ ಅಭಿಪ್ರಾಯ ವ್ಯಕ್ತವಾಗಿದೆ. ಆಕ್ಚುಲಿ ಕಾಂಗ್ರೆಸ್ನವರು ಹೋಗಿದ್ದು ಸಾಮೂಹಿಕ ನಾಯಕತ್ವ ಅಂತ, ಬಿಜೆಪಿಯವರು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಅಂತ ಹೇಳ್ತಾ ಇದ್ರು. ಆದ್ರೆ ಅದರಲ್ಲೂ ಕೂಡ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ್ರೆ ಯಾರು ಇರ್ತಾರೆ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಸರಿಯಾದಂತ ಒಂದು ಕ್ಲಾರಿಟಿ ಇರಲಿಲ್ಲ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಅವರು ಯಾವಾಗಲೂ ಕಾಂಗ್ರೆಸ್ ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿಲ್ಲ, ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕನ ಆಯ್ಕೆ ಆಗಿಲ್ಲ. ಅದು ಯಾವಾಗ ಅನ್ನುವಂತ ಪ್ರಶ್ನೆ ಮಾತ್ರ ಇರುವಂತದ್ದು. ಜುಲೈ 3ನೇ ತಾರೀಕಿಂದ ಆರಂಭ ಆಗ್ತಾ ಇದೆ ಅಧಿವೇಶನ. ಈ ಅಧಿವೇಶನದ ಸಂದರ್ಭದಲ್ಲಿ ಇನ್ನೂ ಕೂಡ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಬಿಜೆಪಿಗೆ. ಅದ್ಯಾವಾಗ ಅನ್ನುವಂಥದ್ದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಇದರ ಜೊತೆಗೆ ಪಂಚಮಸಾಲಿಗಳಾದಂಥವರು ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಇಬ್ಬರು ನಾಯಕರು. ಅವ್ರು ಯಾರಪ್ಪ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದವರು ವಿಪಕ್ಷ ನಾಯಕರಾಗ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಸ್ತೀವಿ ನಾವು, ನಮಗೆ ನಾಯಕತ್ವ ಕೊಡಿ ಅನ್ನುವಂತ ಭರವಸೆಯನ್ನ ಕೊಡ್ತಾ ಇದ್ದಾರಂತೆ. ಯಾರು ಏನೇ ಹೇಳ್ಬೋದು, ಆದ್ರೆ ಹೈಕಮಾಂಡ್ ಗೊತ್ತಿದೆ ಯಾರ ಕೆಪಾಸಿಟಿ ಏನು, ಯಾರನ್ನ ಆಯ್ಕೆ ಮಾಡಿದ್ರೆ ಯಾವ ರೀತಿಯಾಗಿ ನಮಗೆ ಒಂದು ಫಲ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಅವ್ರಿಗೂ ಕೂಡ ಇರುವಂತದ್ದು. ಸೊ ನೋಡ್ಬೇಕು ಯಾರನ್ನ ಮಾಡ್ತಾರೆ ಅಂತ. ಶಾಸಕರ ಅಭಿಪ್ರಾಯದ ಬಳಿಕ ಬಿಎಸ್ವೈ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತ ಅರುಣ್ ಸಿಂಗ್ ಚರ್ಚೆಯನ್ನ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಯಡಿಯೂರಪ್ಪನವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ, ಅದಕ್ಕೆ ಆ ಸ್ಥಾನಕ್ಕೆ, ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅಂತ ಹೇಳ್ತಾ ಇದ್ದಾರಂತೆ ಯಡಿಯೂರಪ್ಪನವರು. ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನ, ಮತ್ತೊಂದು ಪ್ರಮುಖವಾಗಿ ಮತ್ತೊಂದು ಹುದ್ದೆಗೆ ಆಯ್ಕೆ ಮಾಡಬೇಕಾಗಿರುವಂತದ್ದು ಬಿಜೆಪಿ ಅಂದ್ರೆ ಅದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ. ವಿಧಾನಸಭೆ ಎಲೆಕ್ಷನ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವಧಿ ಮುಗಿದಿದ್ದರೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರನ್ನ ಕಂಟಿನ್ಯೂ ಮಾಡಲಾಗಿತ್ತು. ಆದ್ರೆ ಹೀನಾಯ ಸೋಲನ್ನ ಕಾಣಲಾಗಿರುವಂತದ್ದು. ಸೊ ಹೀಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಕೂಡ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಒಕ್ಕಲಿಗ ನಾಯಕರ ನಡುವೆ ಪೈಪೋಟಿ ನಡೀತಾ ಇದೆ. ಒಕ್ಕಲಿಗ ನಾಯಕರು ಅಂದ್ರೆ ಲಿಂಗಾಯತ ನಾಯಕರಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ. ಲಿಂಗಾಯತರಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನವನ್ನ ಕೊಟ್ರೆ ಒಕ್ಕಲಿಗ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಹಿರಿಯ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಯಡಿಯೂರಪ್ಪನವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರುಣ್ ಸಿಂಗ್ ಅವರ ಬಳಿ ಅಶೋಕ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಬಿಎಸ್ವೈ ಅಂತ ಹೇಳಲಾಗ್ತಾ ಇದೆ. ವಿರೋಧ ಪಕ್ಷ ಸ್ಥಾನಕ್ಕೆ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಅಂತ ಹೇಳಲಾಗ್ತದೆ. ಬಟ್ ಇಲ್ಲಿ ಯಡಿಯೂರಪ್ಪನವ್ರು ಹೇಳಬೇಕು ಅಂದ್ರೆ ಹೈಕಮಾಂಡ್ ನಾಯಕರ ಬಳಿನೇ ಹೇಳ್ತಾರೆ. ಅರುಣ್ ಸಿಂಗ್ ಅವರ ಹತ್ರನೇ ಹೇಳಬೇಕು ಅಂತ ಏನಿಲ್ಲ, ಆದ್ರೆ ಒಂದು ಅಭಿಪ್ರಾಯವನ್ನ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ಅರುಣ್ ಸಿಂಗ್ ಅವರು ಕೇಳಿದಂತ ಟೈಮ್ ನಲ್ಲಿ ಹೇಳಿರ್ಬೇಕು. ಆದ್ರೆ ಹೈಕಮಾಂಡ್ ನಾಯಕರು ಸಹಜವಾಗಿ ಯಡಿಯೂರಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ಬೇಕು ಅದನ್ನು ಯಡಿಯೂರಪ್ಪನವ್ರು ಹೇಳಿರುವಂತ ಸಾಧ್ಯತೆ ದಟ್ಟವಾಗಿದೆ. 2ರಲ್ಲಿ 1 ಸ್ಥಾನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಗೊಂದಲದಲ್ಲಿ ಬಿಜೆಪಿಯ ಹೈಕಮಾಂಡ್ ಇದೆ. ಅದರ ಜೊತೆಗೆ ನಾವು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಸ್ಥಾನಗಳನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಟ್ರೈ ಮಾಡೋಣ ಅಂತ ನಾಯಕರುಗಳು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಶ್ವಥ್ ನಾರಾಯಣ ಕೂಡ ಒಬ್ಬರು. ಒಂದು ವಿರೋಧ ಪಕ್ಷ ನಾಯಕ ಸ್ಥಾನ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಶ್ವಥ್ ನಾರಾಯಣ ಪರ BL ಸಂತೋಷ್
ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯ ಸಂಘಟನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು BL ಸಂತೋಷ್ ಅವರು ಅವರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಅಶ್ವಥ್ ನಾರಾಯಣ ಅವರ ಪರವಾಗಿ ಬ್ಯಾಟಿಂಗ್ ಅಂತ, ಯಾರ ಪರವಾಗಿ, ಯಾರು ಬ್ಯಾಟಿಂಗು ಶೂಟಿಂಗು ಆಯ್ಕೆ ಆದಂತ ಟೈಮ್ನಲ್ಲಿ ಅದಿನ್ನಷ್ಟು ಸ್ಪಷ್ಟವಾಗ್ತಾ ಹೋಗುತ್ತೆ. ನೋಡ್ಬೇಕು ಯಾರ್ಯಾರು ಆಯ್ಕೆ ಆಗ್ತಾರೆ ಅಂತ. ಸೋತಂತವರಿಗೆ ಹೋರಾಟ, ಗೆದ್ದವರಿಗೆ ಲೋಕಸಭೆ ಗೆಲ್ಲಿಸುವಂತ ಟಾಸ್ಕ್ ಅನ್ನ ನೀಡುವಂತ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಈಗಾಗಿರುವಂತ ಎಡವಟ್ಟನ್ನ ಸರಿಪಡಿಸಿಕೊಂಡು ಚುನಾವಣೆಗೆ ಸಿದ್ಧರಾಗಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಬಿಂಬಿಸಿ ಎಲೆಕ್ಷನ್ಗೆ ರೆಡಿಯಾಗಿ ಅಂತ ಸೂಚನೆಗಳು ಬರ್ತಾ ಇದಾವೆ. ಬಿಜೆಪಿ ಹೈಕಮಾಂಡ್ನಿಂದ ಬಿಜೆಪಿ ಪಕ್ಷದ ಶಾಸಕರುಗಳಿಗೆ, ಹಾಗೆ ಸ್ಪರ್ಧಿಸಿ ಸೋತಂತಹ ಅಭ್ಯರ್ಥಿಗಳಿಗೆ ಈ ಸೂಚನೆ ಹೋಗ್ತಾ ಇದೆ. ಸೋತ್ ಬಿಟ್ವಿ ಅಂತ ಮನೆಯಲ್ಲಿ ಕೂರದೆ ಪ್ರಬಲ ಹೋರಾಟವನ್ನ ಮಾಡಿ ಸೋತ ಮುಖಂಡರಿಗೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಗ್ಯಾರಂಟಿಯ ಸಂಬಂಧವೂ ಕೂಡ ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡಿ ಪ್ರತಿಭಟನೆಗೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಬಿಜೆಪಿಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿನ್ನೆ ಆತ್ಮಾವಲೋಕನ ಸಭೆ ನಡೀತು ಬಿಜೆಪಿಯದ್ದು. ಆ ಆತ್ಮಾವಲೋಕನ ಸಭೆಯ ಹೈಲೈಟ್ಸ್ ಅಂತ ನೋಡೋದಾದ್ರೆ ಏನೇನೆಲ್ಲ ಹೇಳ್ಬೋದು, ಯಾವ ರೀತಿಯಾಗಿ ಚರ್ಚೆ ಆಯ್ತು ಅಂತ. ಅದರ ಜೊತೆಗೆ ಜುಲೈ 3ನೇ ತಾರೀಕಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇನ್ನೂ ಕೂಡ ವಿರೋಧ ಪಕ್ಷ ನಾಯಕನ ಸ್ಥಾನವನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಯಲ್ಲೇ ಇದೆ ಬಿಜೆಪಿ. ಯಾವಾಗ ಆಯ್ಕೆ ಆಗ್ಬೋದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಅದಕ್ಕೆ ಯಾರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ? ಪೃಥ್ವಿರಾಜ್, ಈಗಾಗಲೇ ಏನು ಬಿಜೆಪಿ ಸೋಲಿನ ಆತ್ಮಾವಲೋಕನ ಸಭೆಯನ್ನ ನಡೆಸಿರುವಂತದ್ದು ಬಹಳ ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅದರಲ್ಲಿ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಒಂದಷ್ಟು ಜನ ನಾಯಕರು ಅಭಿಪ್ರಾಯವನ್ನು ಮಂಡಿಸಿರುವಂತದ್ದು. ಅಂದ್ರೆ ಯಡಿಯೂರಪ್ಪ ನಾಯಕತ್ವವನ್ನು ವಹಿಸಿದ್ರೆ ನಾವು ಇಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಸೋಲನ್ನ ಕಾಣಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಡಿಯೂರಪ್ಪ ಒನ್ ಟರ್ಮ್ ಇರಬೇಕಾಗಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ಕೆಲ ಅಭ್ಯರ್ಥಿಗಳು ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದನೂ ಕೂಡ ನಾವು ಸೋತಿದ್ದೀವಿ, ಪ್ರಬಲವಾಗಿ ಅದನ್ನು ಎದುರಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ವಿಫಲರಾಗಿದ್ದೇವೆ, ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅತ್ಯಂತ ಪ್ರಮುಖವಾದಂತಹ ಸ್ಕೀಮ್ಗಳನ್ನ ಜಾರಿ ಮಾಡಿದಿದ್ರೆ ನಾವು ಒಂದಷ್ಟು ಜನರನ್ನ ಮುಟ್ಟುವಂತ ಒಂದು ಕೆಲಸವನ್ನ ಮಾಡಬಹುದಾಗಿತ್ತು ಅನ್ನುವಂಥದ್ದು. ಮತ್ತೆ ಸಚಿವರುಗಳು ಕೂಡ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ, ಪಕ್ಷ ಸಂಘಟನೆಯನ್ನು ಕೂಡ ಎಲ್ಲ ಮಾಡಿಲ್ಲ. ಅದ್ರ ಜೊತೆಗೆ ಜಿಲ್ಲೆಯ ಸಚಿವರುಗಳು ಕೂಡ ಬೇರೆ ಜಿಲ್ಲೆಗಳಿಗೆ ಏನು ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು ಅದು ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಅದ್ರ ಜೊತೆಗೆ ಒಳ ಮೀಸಲಾತಿ ಆಗಿರ್ಬೋದು, ಮತ್ತೆ ಏನು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಏನು ಮೀಸಲಾತಿ ವಿಚಾರ ಏನಿದೆ ಅದು ಅತ್ಯಂತ ಬಿಜೆಪಿಗೆ ಲಾಭ ತರುವ ಬದಲು ಒಂದು ರೀತಿ ನಷ್ಟನೇ ಆಯಿತು ಅಂತಾನೆ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಯಾಕಂದ್ರೆ ಒಳ ಮೀಸಲಾತಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಪೆಟ್ಟಾಯಿತು ಅನ್ನುವಂಥದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಪ್ರಬಲವಾದಂತಹ ಅಂದ್ರೆ ವಿವಿಧ ಸಮುದಾಯಗಳ ನಾಯಕರುಗಳಿದ್ರು. ಉದಾಹರಣೆಗೆ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವರ ನಾಯಕರು ಇದ್ರು. ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಪ್ರಮುಖವಾದಂತಹ ನಾಯಕರು ಮುಂದಾಳತ್ವವನ್ನು ವಹಿಸಿರಲಿಲ್ಲ. ಈಗಾಗಲೇ ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಮತ್ತೆ ವಿವಿಧ ದಲಿತ ನಾಯಕರಾಗಿರ್ಬೋದು, ಇವರಿಗೆ ಒಂದಷ್ಟು ಮುಂದಾಳತ್ವ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ಬರುವಂತ ದಿನಗಳಲ್ಲಿ ನಮಗೆ ಒಂದಷ್ಟು ಸಮುದಾಯಗಳು ಕೂಡ ಕೈ ಹಿಡಿತು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಮತ್ತೆ ಸೋಲಿನ ಆತ್ಮಾವಲೋಕನ ಸಭೆಯಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರ ವಿರುದ್ಧವಾಗೂ ಕೂಡ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಈಗಾಗಲೇ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಅದು ಎಲ್ಲ ಒಂದ್ ಕಡೆ ಚುನಾವಣೆ ಹೊಸ್ತಿಲಲ್ಲಿ ಮಾಡಬಾರ್ದಾಗಿತ್ತು, ಅದು ಹಿಂದೆನೆ ಮಾಡಬೇಕಾಗಿತ್ತು. ಆ ಮುಖಾಂತರವಾಗಿ ಒಂದಷ್ಟು ಜನರಿಗೂ ಕೂಡ ಕಾರ್ಯಕರ್ತರಿಗೂ ಗೊತ್ತಾಗ್ತಾ ಇತ್ತು. ಆದ್ರೆ ಅದು ಕೂಡ ಒಂದು ರೀತಿ ಎಡವಟ್ಟಾಗಿತ್ತು ಅನ್ನುವಂಥದ್ದು. ಹೀಗೆ ಹಲವು ವಿಚಾರಗಳ ಬಗ್ಗೆ ಸೋಲಿನ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ವಿಪಕ್ಷ ಸ್ಥಾನದ ಆಯ್ಕೆ ವಿಚಾರಕ್ಕೂ ಕೂಡ ಅರುಣ್ ಸಿಂಗ್ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಶಾಸಕರ ಜೊತೆಗೆ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಒಂದಷ್ಟು ಜನ ಶಾಸಕರು ಬಸವರಾಜ ಬೊಮ್ಮಾಯಿ ಅವರನ್ನೇ ವಿರೋಧ ಪಕ್ಷ ನಾಯಕ ಆದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ ಬಳಿಕವಾಗಿ ಯಡಿಯೂರಪ್ಪನವರು ಕೂಡ ಪ್ರತ್ಯೇಕವಾಗಿ ಅರುಣ್ ಸಿಂಗ್ ಅವರ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಇಲ್ಲೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿ 2 ವರ್ಷ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ವಿಚಾರಗಳ ಬಗ್ಗೆ ಕೂಡ ಅವರು ತಿಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನ ಎದುರಿಸಬಲ್ಲ ನಾಯಕರು ಕೂಡ ಆಗಿದ್ದಾರೆ. ಹೀಗಾಗಿ ಅವರಿಗೆ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ಏನು ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಚಾರವೂ ಕೂಡ ಚರ್ಚೆ ಆದಂತ ಸಂದರ್ಭದಲ್ಲಿ ಅಶೋಕ್ ಅವರಿಗೆ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ಯಡಿಯೂರಪ್ಪನವರು ಒಂದಷ್ಟು ವಿಚಾರಗಳ ಬಗ್ಗೆ ಅರುಣ್ ಸಿಂಗ್ ಅವರ ಜೊತೆಗೆ ಹೇಳಿರುವಂತದ್ದು. ಈಗ ಅರುಣ್ ಸಿಂಗ್ ಅವರು ಎಲ್ಲಾ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ವರದಿಯನ್ನ ಇವತ್ತು ದೆಹಲಿ ನಾಯಕರಿಗೆ ಕೊಂಡೊಯ್ತಾ ಇದ್ದಾರೆ. ಇವತ್ತು ದೆಹಲಿ ನಾಯಕರಿಗೆ ಆ ವರದಿಯನ್ನ ಸಲ್ಲಿಸುತ್ತಿದ್ದಾರೆ. ಇವತ್ತು ಅಥವಾ ನಾಳೆ ಒಳಗಡೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನು 1 ವಾರಗಳಲ್ಲಿ ವಿಪಕ್ಷ ನಾಯಕನ ಆಯ್ಕೆ, ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್ ನಿಂದ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ನೋಡೋಣ ಕೃಷ್ಣ, ಯಾವಾಗ ವಿರೋಧ ಪಕ್ಷ ನಾಯಕ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಆಯ್ಕೆ ನಡೆಯುತ್ತೆ ಬಿಜೆಪಿಯಲ್ಲಿ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಬಿಜೆಪಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ಇದಾದ್ರೆ
ಕಾಂಗ್ರೆಸ್ ಪಕ್ಷಕ್ಕೆ ಬರೋಣ, ಆಡಳಿತ ಪಕ್ಷ. ಬಾಯಿಗೆ ಬಂದಂತೆ ಕೆಲವರು ಮಾತನಾಡ್ತಾ ಇದ್ದಾರೆ ಸಚಿವರು, ತಮ್ಮ ಮನಸ್ಥಿತಿಯನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಪಕ್ಷ ಸರ್ಕಾರ ಇದ್ಯಾವುದನ್ನು ಕೂಡ ನೋಡ್ತಾ ಇಲ್ಲ. ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಅನ್ನುವಂಥದ್ರ ಬಗ್ಗೆ ನೋಡದೆ ಮಾತನಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂತ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಮಾಹಿತಿ ಇಲ್ಲದೆ ಹೇಳಿಕೆ ಕೊಡುವಂತ ನಾಯಕರಿಗೆ ಕ್ಲಾಸ್. ಏನೇನೋ ಮಾತಾಡಬೇಡ್ರಿ ಅಂತ ಸೂಚನೆಯನ್ನ ಕೊಡಲಾಗಿದೆಯಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕಡೆಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅವರು. ಬಿಕಾಸ್ ಮುಂದಿನ 1 ವರ್ಷಗಳ ಕಾಲ ನಿರಂತರವಾಗಿ ಚುನಾವಣೆಗಳು ಒಂದಾದ್ರ ಮೇಲೆ ಒಂದು ಚುನಾವಣೆಗಳು ಬರ್ತವೆ. ನಿಮ್ಮ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಇರಬಾರ್ದು ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕೆಲವರು ಅದರಲ್ಲೂ ಸ್ಪೆಷಲ್ ವೆಂಕಟೇಶ್ ಅವರು ಮಾತನಾಡಿದ್ರು, ಎಮ್ಮೆ ಮತ್ತೆ ಕೋಣವನ್ನ ಕಡಿಬಹುದು, ಹಸುವನ್ನು ಯಾಕೆ ಕಡಿಬಾರ್ದು, ಈ ರೀತಿಯಾಗೆಲ್ಲ ಪ್ರಶ್ನೆ ಮಾಡಿದ್ರು. ಇದು ಬಿಜೆಪಿಗೆ ಅಸ್ತ್ರ ಆಗಿತ್ತು. ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಕೆಲವರು ತಮ್ಮ ಮನಸ್ಥಿತಿಗೆ ತಕ್ಕಂತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ಭಾಗವಾಗ್ಬಿಟ್ಟು ಸರ್ಕಾರಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಇಲ್ಲ. ಅದರಲ್ಲೂ ಮುಂದಿನ 1 ವರ್ಷಗಳ ಕಾಲ ನಿರಂತರವಾಗಿ ಚುನಾವಣೆಗಳಿರುವಂಥದ್ದು ಒಂದರ ಮೇಲೆ ಒಂದರಂತೆ. ಸೊ ಈ ಸಚಿವರುಗಳ ಹೇಳಿಕೆಯಿಂದ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಎಚ್ಚರಿಕೆಯ ಸಂದೇಶವನ್ನ ಪಾಸ್ ಮಾಡಲಾಗ್ತಾ ಇದೆ ಅಂತ? ಪೃಥ್ವಿ, ಸಚಿವ ಕೆ ವೆಂಕಟೇಶ್ ಅವರು ಗೋಹತ್ಯೆ ಸಂಬಂಧಪಟ್ಟ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು ಮತ್ತು ಗ್ಯಾರಂಟಿ ವಿಚಾರದಲ್ಲಿ ಚಲೋರೆ ಸ್ವಾಮಿ ಕೊಟ್ಟಿರ್ತಕ್ಕಂಥ ಗಿಮಿಕ್ ಹೇಳಿಕೆ ಇರುವಂತದ್ದು ಮತ್ತು ಈ ಸಚಿವರ ಹೇಳಿಕೆಗಳೆಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಇಮೇಜ್ ಅನ್ನ ದಿನೇ ದಿನೇ ಕುಂದಿಸುತ್ತೆ. ಜೊತೆಗೆ ಲೋಕಸಭೆ ಚುನಾವಣೆ ಮತ್ತು ಮುಂಬರದಿರ್ತಕ್ಕಂಥ ಚುನಾವಣೆಗೆ ಈ ಹೇಳಿಕೆಗಳೇ ಕೆಲವೊಂದು ಬಾರಿ ಒಂದ್ ಕಡೆ ಕಾಂಗ್ರೆಸ್ಗೆ ಮುಳುವಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ಲೋಕಸಭೆ ಚುನಾವಣೆ ಹತ್ತಿರ ಆಗಿದ್ರಿಂದ ಯಾವುದೇ ಸಚಿವರು ಕೂಡ ತಾವು ಹೇಳಿಕೆಗಳನ್ನು ಕೊಡುವ ಸಂದರ್ಭದಲ್ಲಿ ಉದ್ದಟತನದಿಂದ ಯಾವುದೇ ಹೇಳಿಕೆಗಳನ್ನು ಕೊಡಬಾರದು, ದುರಾಂಕಾರದ ಹೇಳಿಕೆಗಳನ್ನು ಕೊಡಬಾರದು ಮತ್ತು ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಅಲ್ಲದೆ ಈಗಾಗಲೇ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರದ ಪ್ರಮುಖ 2 ಸಚಿವರು ಈಗಾಗಲೇ ಕೆಲವೊಂದ್ ಕಡೆ ವರ್ಗಾವಣೆ ದಂಧೆ ವಿಚಾರ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಮಧ್ಯವರ್ತಿಗಳ ನಡುವೆ ಸ್ಟಿಂಗ್ ಆಪರೇಷನ್ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಹೈಕಮಾಂಡ್ಗೆ ಲಭ್ಯ ಆಗಿರುವಂತದ್ದು. ಅದು ಯಾವುದೇ ಗಳಿಗೆಯಲ್ಲಿ ಕೂಡ ಹೊರಬಂದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಹೈಕಮಾಂಡ್ ಕೂಡ ಆತಂಕ ಎದುರಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಸಚಿವರಿಗೆ ನೀತಿ ಪಾಠ ಬೋಧನೆ ಮಾಡುವಂತೆ ರಾಹುಲ್ ಗಾಂಧಿ ಅವರು ಸ್ವತಃ ಸುರ್ಜೇವಾಲಾ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಈಗಾಗಲೇ ಕೆನಡಾ ಪ್ರವಾಸದಲ್ಲಿರ್ತಕ್ಕಂಥ ಸುರ್ಜೇವಾಲಾ ಇದೀಗ ಆಗಮಿಸಿರ್ತಕ್ಕಂಥದ್ದು. ಈ ಮುಂದಿನ ವಾರ ರಾಜ್ಯಕ್ಕೆ ಆಗಮಿಸಲಿರ್ತಕ್ಕಂಥ ಸುರ್ಜೇವಾಲಾ ಕೆಲವು ಸಚಿವರುಗಳನ್ನ ಒನ್ ಟು ಒನ್ ಕರೆದು ನೀತಿ ಪಾಠವನ್ನ ಮಾಡಲಿದ್ದಾರೆ. ಸಚಿವರುಗಳು ತಮ್ಮ ಇಲಾಖೆ ಕಾರ್ಯವೈಖರಿ ಮತ್ತು ಇಲಾಖೆಯ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಕೊಡಬೇಕು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸ್ವಂತ ಅಭಿಪ್ರಾಯವನ್ನು ಮತ್ತು ಸ್ವಂತ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಡಲಿದ್ದಾರೆ. ಆ ಮುಖಾಂತರ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣ ಕೂಡ ಸಚಿವರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂಚಿತವಾಗಿ ಇದೀಗ ಅನೇಕ ಸಚಿವರುಗಳಿಗೆ ನೀತಿ ಪಾಠ ಬೋಧನೆ ಮಾಡಲಿಕ್ಕೆ ಈಗಾಗಲೇ ಸುರ್ಜೇವಾಲಾ ಅವರು ತೀರ್ಮಾನ ಮಾಡುವಂತದ್ದು. ಇದರ ಭಾಗವಾಗಿ ಅನೇಕ ಸಚಿವರುಗಳಿಗೆ ಉದ್ದಟತನದಿಂದ ವರ್ತಿಸುತ್ತಿರ್ತಕ್ಕಂಥ ಅನೇಕ ಸಚಿವರುಗಳು ಕೂಡ ಸುರ್ಜೇವಾಲಾ ಕರೆದು ಅವರಿಗೆ ಎಲ್ಲೊಂದ್ ಕಡೆ ಒಂದಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿ, ಓಕೆ, ನೋಡೋಣ ಚಿದಾನಂದ್ ಪಟೇಲ್ ಈ ಎಚ್ಚರಿಕೆಯಿಂದಾದರೂ ಎಚ್ಚೆತ್ಕೊಳ್ತಾರಾ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ನಾ ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ ಅಧಿವೇಶನ ಶುರುವಾಗ್ತದೆ. ಈ ಅಧಿವೇಶನಗಳಿದೆಯಲ್ಲ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ, ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಜೆಡಿಎಸ್ ಪಕ್ಷಕ್ಕೆ ಬಜೆಟ್ ಮತ್ತೆ ಮಳೆಗಾಲದ ಅಧಿವೇಶನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಹೇಳಿದ್ರು ಅವರು, ನಾವಿಲ್ಲಿ ಮಿತ್ರತ್ವವನ್ನ ಅಂದ್ರೆ ಸ್ನೇಹವನ್ನ ಸಾಧಿಸ್ಲಿಕ್ಕಲ್ಲ ಬಂದಿರೋದು, ಯುದ್ಧವನ್ನ ಮಾಡ್ಲಿಕ್ಕೋಸ್ಕರನೇ ಬಂದಿದೀವಿ ಅಂತ ಹೇಳಿದ್ರು. ಸೊ ಆ ಯುದ್ಧವನ್ನ ಅಧಿವೇಶನದಲ್ಲಿ ಮಾಡ್ತಾರೆ. ಸೋತು ಸುಣ್ಣವಾಗಿರುವಂತ ಜೆಡಿಎಸ್ ನಿಂದ ಪುಟಿದೇಳುವಂತ ಪ್ಲಾನ್, ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ತಂತ್ರವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸ್ತ್ರ. ಚುನಾವಣೆಗೂ ಮುನ್ನ ಹೇಳಿದ್ದೇನು, ಈಗ ಮಾಡ್ತಾ ಇರೋದೇನು ಅನ್ನುವಂಥದ್ದನ್ನೇ ಇಟ್ಕೊಂಡು ಅಸ್ತ್ರವನ್ನಾಗಿ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಅದು ಆಕ್ಚುಲಿ ಆಗ್ತಿರೋದು ಕೂಡ ಅದೇ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹೇಳಿದ್ದೇ ಒಂದು, ಗ್ಯಾರಂಟಿಯಲ್ಲಿ ಸೈನ್ ಮಾಡಿದ್ದೆ ಒಂದು, ಯಾಮಾರಿಸ್ತಾ ಇರೋದೇ ಮತ್ತೊಂದು ರೀತಿಯಲ್ಲಿ. ಸೊ ಹೀಗಾಗಿ ಘೋಷಣೆ ಮಾಡಿದ್ದೆ ಒಂದು, ಈಗ ಅನುಷ್ಠಾನಕ್ಕೆ ತರ್ತಾ ಇರೋದೇ ಒಂದು ರೀತಿಯಾಗಿ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಜನರ ಮುಂದಿಟ್ಟು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಗ್ಯಾರಂಟಿಗಳನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ದಾಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಘೋಷಣೆ ಆಗಿದ್ದೇನೋ, ನೀವು ಮಾಡ್ತಿರೋದೇನು. ಬಿಕಾಸ್ ಅಲ್ಲಿ ಘೋಷಣೆ ಮಾಡಿದ್ದೇ ಒಂದು ರೀತಿಯಾಗಿ, ಕಂಪ್ಲೀಟ್ ಆಗಿ ಅದರ ಉಲ್ಟಾ ಪಲ್ಟಾ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡ್ಕೊಳ್ತಿದ್ದಾರೆ.
ಮುಂದಿನ ಸುದ್ದಿಗೆ ಹೋಗೋಣ. ಈಜಿಪುರ ಫ್ಲೈಓವರ್ ಕಾಮಗಾರಿಗೆ ಮರುಜೀವವನ್ನ ಕೊಡಲಾಗ್ತಾ ಇದೆ. 2017ರಲ್ಲಿ 252 ಕೋಟಿ ವೆಚ್ಚದಲ್ಲಿ ಸಿದ್ಧವಾಗಿತ್ತು ಫ್ಲೈಓವರ್ ಪ್ಲಾನ್. 7 ವರ್ಷಗಳ ಬಳಿಕ ಈಜಿಪುರ ಫ್ಲೈಓವರ್ ಕಾಮಗಾರಿಗೆ ಮರು ಟೆಂಡರ್ ಅನ್ನ ಆಹ್ವಾನಿಸಲಾಗ್ತಾ ಇದೆ. ಅದನ್ನ ಈ ಹಿಂದೆ ಕೊಟ್ಟಂತ ರೀತಿಯಲ್ಲೇ ಮುಗಿಸಿದ್ದಿದ್ರೆ ಇಷ್ಟೊತ್ತಿಗೆ 177 ಕೋಟಿಲಿ ಮುಗ್ದೋಗ್ತಾ ಇತ್ತು. 7 ವರ್ಷ ಆದ್ಮೇಲೆ ಮತ್ತೆ ಮರುಜೀವವನ್ನ ಕೊಡ್ಲಾಗ್ತಾ ಇದೆ. ಅದನ್ನ ಅಲ್ಲೇ ಸ್ಟಾಪ್ ಮಾಡಲಾಗಿತ್ತು. ಈಗ ಹತ್ತತ್ರ 80 ಕೋಟಿಯಷ್ಟು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಾಗಿ ಈಜಿಪುರ ಫ್ಲೈಓವರ್ ಮತ್ತೆ ಆ ಒಂದು ಕಾಮಗಾರಿಗೆ ಮರುಜೀವವನ್ನ ಕೊಡ್ಲಾಗ್ತಾ ಇದೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ. ನೋಡ್ಕೊಂಬರೋಣ. 7 ವರ್ಷದಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಂತಹ ಈಜಿಪುರ ಕಾರಿಡಾರ್ ಏನಿದೆ, ಇದೀಗ ಮತ್ತೆ ಜೀವ ಪಡೆದುಕೊಂಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ಈಜಿಪುರಕ್ಕೆ ಮರು ಟೆಂಡರ್ಗೆ ಬಿಬಿಎಂಪಿ ಮುಂದಾಗಿದೆ. ಈಗಾಗಲೇ ಟೆಂಡರ್ ಅನ್ನು ಕೂಡ ಪಡೆದು ಒಂದು ಸವಿಸ್ತಾರವಾಗಿರುವಂತಹ ಒಂದು ರೂಪುರೇಷೆಯನ್ನ ಮಾಡಿ ಸರ್ಕಾರಕ್ಕೆ ಇದೀಗ ಬಿಬಿಎಂಪಿ ಕಳಿಸ್ಕೊಟ್ಟಿದೆ. 2017ರಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ 243 ಕೋಟಿ ರೂಪಾಯಿ ಟೆಂಡರ್ ಅನ್ನು ಅಂದಾಜು ಮಾಡಿ ಆ ಒಂದು ಖಾಸಗಿ ಕಂಪನಿಗೆ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಆ ಒಂದು ಕರಾರು ನಿರ್ಮಾಣ ಮಾಡಿತ್ತು. ಆದರೆ ಕಳೆದ 7 ವರ್ಷ ಅಂದ್ರೆ 2017ರಿಂದ 2023ರವರೆಗೂ ಕೂಡ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳದೆ ಹೀಗೆ ನೆನೆಗುದಿಗೆ ಬಿದ್ದಿದೆ. ಬಿಬಿಎಂಪಿ ಟೆಂಡರ್ ಪ್ರಕಾರ 2017ಕ್ಕೆ ಕಾಮಗಾರಿ ಆರಂಭಗೊಂಡು 2019ಕ್ಕೆ ಅಂದ್ರೆ ಕೇವಲ 2-3 ವರ್ಷಗಳಲ್ಲಿ ಈ ಒಂದು ಕಾಮಗಾರಿ ಮುಗಿಬೇಕಿತ್ತು. ಆದರೆ ಕಳೆದ 7 ವರ್ಷಗಳಿಂದನೂ ಕೂಡ ಬಹಳ ನಿಧಾನಗತಿಯಲ್ಲಿ ಕಾಮಗಾರಿ ಆಯಿತು. ಅದಾದ ಬಳಿಕ 2019ರಲ್ಲಿ ಟೆಂಡರ್ ಕೂಡ ನಿಧಾನಗತಿಯ ಕಾರಣ ಕೊಟ್ಟು ಟೆಂಡರ್ ಅನ್ನು ಕೂಡ ಬಿಬಿಎಂಪಿ ರದ್ದು ಮಾಡಿತ್ತು. ಅದಾದ ಬಳಿಕ ಯಾವುದೇ ಖಾಸಗಿ ಕಂಪನಿಗಳು ಈ ಒಂದು ಟೆಂಡರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದೆ ಬಂದಿರಲಿಲ್ಲ. ಆದ್ರೆ ಇದೀಗ ಹೈದರಾಬಾದ್ ಮೂಲದ BSCPL ಅನ್ನುವಂತ ಒಂದು ಖಾಸಗಿ ಕಂಪನಿ 177 ಕೋಟಿ ರೂಪಾಯಿ ಟೆಂಡರ್ ಅನ್ನ ತೆಗೆದುಕೊಂಡು ಇದೀಗ ಮತ್ತೆ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಕಂಪ್ಲೀಟ್ ಮಾಡೋದಕ್ಕೆ ಮುಂದೆ ಬಂದಿರುವಂತದ್ದು. ಈಗಾಗಲೇ ಈ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ ಸುಮಾರು 205 ಕೋಟಿ ರೂಪಾಯಿಯನ್ನ 2019ರಲ್ಲೇ ಹಳೆಯ ಟೆಂಡರ್ ಪಡೆದುಕೊಂಡಿದ್ದಂತಹ ಕಂಪನಿಗೆ ಬಿಬಿಎಂಪಿ ಪಾವತಿಯನ್ನ ಮಾಡಿದೆ. ಅದರ ಹೊರತಾಗಿ ಇದೀಗ ಹೊಸದಾಗಿ 177 ಕೋಟಿ ರೂಪಾಯಿಯ ಹೊಸ ಟೆಂಡರ್ ಅನ್ನ ಕರೆದು ಸುಮಾರು ಹೆಚ್ಚು ಕಮ್ಮಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಈಜಿಪುರ ಫ್ಲೈಓವರ್ ಅನ್ನ ಬಿಬಿಎಂಪಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಇದ್ರ ಬಗ್ಗೆ ಒಂದು ಸವಿಸ್ತಾರವಾಗಿರುವಂತಹ DPR ಅನ್ನು ಕೂಡ ಸಿದ್ಧಪಡಿಸಿ ಸರ್ಕಾರಕ್ಕೂ ಕೂಡ ಕಳಿಸ್ಕೊಟ್ಟಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಇದರ ಕಾಮಗಾರಿಯನ್ನ ಆರಂಭಿಸಿ ಕೇವಲ 1 ಅಥವಾ 2 ವರ್ಷದಲ್ಲಿ ಈ ಒಂದು ಈಜಿಪುರ ಫ್ಲೈಓವರ್ ನಿರ್ಮಾಣಕ್ಕೆ ಬಿಬಿಎಂಪಿ ಕೂಡ ಚಿಂತನೆಯನ್ನ ಅಥವಾ ಒಂದು ಮುಂದಡಿಯನ್ನ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಟಾಪ್ 18ನಲ್ಲಿ 8 ಸುದ್ದಿ ನೋಡಿದ್ರೆ ಇನ್ನೂ 10 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮೂಲ ಸೌಕರ್ಯ ಕೊಡುವಂತ ಯೋಗ್ಯತೆ ಇಲ್ಲ ಸಾಕಷ್ಟು ಸರ್ಕಾರಗಳಿಗೆ. ಈಗಿರುವಂತ ಸರ್ಕಾರ ಆಗಿರ್ಬೋದು, ಈ ಹಿಂದಿನ ಸರ್ಕಾರ ಆಗಿರ್ಬೋದು. ಬಿಕಾಸ್ ಕುಡಿಯುವಂತ ಸರಿಯಾದಂತ ನೀರನ್ನ ಕೊಡುವಂತಹ ಕೆಲಸ ಆಗ್ತಲ್ಲ. ಸಾಕಷ್ಟು ಜಿಲ್ಲೆಗಳಲ್ಲಿ ಕಲುಷಿತ ನೀರನ್ನ ಕುಡಿದು ಜನ ಅಸ್ವಸ್ಥರಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಅದು ನೋಡಿದ್ರ. ಅದರಲ್ಲೂ ಸ್ಪೆಷಲಿ ರಾಯಚೂರು ಮತ್ತೆ ಕೊಪ್ಪಳ ಈ 2 ಜಿಲ್ಲೆಗಳಲ್ಲಿ ಹೆಚ್ಚಿನದಾಗಿ ವರದಿಯಾಗಿತ್ತು. ಈಗ ಬೆಂಗಳೂರಲ್ಲೂ ಕೂಡ ಅಷ್ಟೇ. ಬೆಂಗಳೂರಲ್ಲೂ ಕೂಡ ಕಲುಷಿತ ನೀರನ್ನ ಸೇವಿಸಿ ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರಿನಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಕಲುಷಿತ ನೀರು ಕುಡಿದು 100ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರುವಂಥದ್ದು. ಮಹಾವೀರ್ ರ್ಯಾಂಚರ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ನಾಗನಾಥಪುರ ವಾರ್ಡ್ನ ಅಪಾರ್ಟ್ಮೆಂಟ್ ವಾಟರ್ ಟ್ಯಾಂಕ್ ಶುಚಿಗೊಳಿಸದ ನೀರು ಪೂರೈಸಿದ್ದಕ್ಕೆ ಈ ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ನೋಡಬೇಕು ಯಾವ ಕಾರಣಕ್ಕೋಸ್ಕರ ಈ ಸಮಸ್ಯೆ ಎದುರಾಗಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಏನಾದ್ರು ಚೆಕ್ ಮಾಡ್ಲಾಗುತ್ತಾ, ಆಗ್ಲಾದ್ರೂ ಗೊತ್ತಾಗುತ್ತಾ ಅಂತ. We have submitted water testing report to builder and asked for action. Any action agilla sir. Builder has not taken any action. Now ಇದು 125 kids, ಆಮೇಲೆ ಸೀನಿಯರ್ ಸಿಟಿಸನ್, ಪ್ರೆಗ್ನೆಂಟ್ ಲೇಡೀಸ್ ಇದೆ, ಎಲ್ಲ ಇನ್ಫೆಕ್ಟೆಡ್ ಆಗಿದೆ. 4 ಕಿಡ್ಸ್ ಇದು ಅಡ್ಮಿಟ್ ಆಗಿದೆ ಮಣಿಪಾಲ್ ಹಾಸ್ಪಿಟಲ್. ಸೊ ವಿ ಆರ್ ಲೈಕ್ ಸಫರಿಂಗ್ here from last 2 to 3 months continuously. We have been following with builder, but they are not responding. ದೇವಸ್ಥಾನದ ಆಸ್ತಿ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಗುಂಪುಗಳ ನಡುವೆ ಗಲಾಟೆ ಆಗಿರುವಂತಹ ಘಟನೆ ಬೆಳಗಾವಿಯ ಖಾನಾಪುರದ ಚಿಗುಳೆ ಗ್ರಾಮದಲ್ಲಿ ನಡೆದಿದೆ.
ಗ್ರಾಮದ ದೇವಸ್ಥಾನದ ಆಸ್ತಿ ಬಳಕೆ ಆರೋಪ ಕೇಳಿ ಬಂದಿರುವಂಥದ್ದು. ಜಮೀನಿನ ಸಂಬಂಧ ಗಲಾಟೆ ನಡೆದಿದ್ದು 12 ಜನರಿಗೆ ಗಾಯಗಳಾಗಿದೆ. ಗಲಾಟೆಯ ಸಂಬಂಧ 8 ಜನರನ್ನ ಖಾನಾಪುರ ಪೊಲೀಸರು ಬಂಧಿಸಿದ್ದು ಗ್ರಾಮಕ್ಕೆ ಹೆಚ್ಚುವರಿ ಎಸ್ಪಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂಗಾರು ಮಳೆ ವಿಳಂಬದಿಂದಾಗಿ ರಾಜ್ಯದ 10 ಅಣೆಕಟ್ಟುಗಳು ಬರಿದಾಗಿರುವಂತದ್ದು. ಪರಿಸ್ಥಿತಿ ಹೀಗೇನೆ ಮುಂದುವರೆದ್ರೆ ಕುಡಿಯುವಂತ ನೀರಿಗೂ ಕೂಡ ಸಮಸ್ಯೆ ಎದುರಾಗುವಂತ ಜೊತೆಗೆ ಜಲ ಸಂಘರ್ಷ ಆರಂಭವಾಗುವಂತ ಆತಂಕ ಉಂಟಾಗಿದೆ. ತುಂಗಾಭದ್ರೆ ಲಿಂಗನಮಕ್ಕಿಯಲ್ಲಿ 10 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ನೀರು ಸಂಗ್ರಹ ಕುಸಿದಿರುವಂತದ್ದು. ಆಲಮಟ್ಟಿಯಲ್ಲಿ 7 ವರ್ಷದಲ್ಲೇ ಕನಿಷ್ಠ ನೀರು ಸಂಗ್ರಹ ಕುಸಿದಿದ್ದು, ಕೆಆರ್ಎಸ್ನಲ್ಲಿ 5 ವರ್ಷದಲ್ಲೇ ನೀರು ಕಡಿಮೆ ಆಗಿದೆ. ಇನ್ನು ಬಿಫೋರ್ ಜಾಯ್ ಚಂಡಮಾರುತ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ 3 ರಿಂದ 4 ದಿನಗಳಲ್ಲಿ ಭಾರಿ ಮಳೆಯಾಗುವಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಪ್ರಪಂಚದಲ್ಲಿ ಜಾಗತಿಕ ಯುದ್ಧ ಭೀತಿ ಇದೆ. ಜಾಗತಿಕ ಯುದ್ಧದಿಂದ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಪ್ರಸಕ್ತ ವರ್ಷದಲ್ಲಿ ಗುಡುಗು ಸಹಿತ ಮಳೆ ಹೆಚ್ಚಾಗುತ್ತೆ. ನಾನು ಹೇಳಿದ ಹಾಗೇನೆ ಒಂದೇ ಪಕ್ಷ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿದೆ. ಇತ್ತೀಚೆಗೆ ಸಂಭವಿಸಿದಂತ ರೈಲು ದುರಂತಗಳು ಮತ್ತೆ 2-3 ಬಾರಿ ಮರುಕಳಿಸಲಿವೆ. ಜನರು ದೈವ ಭಕ್ತಿಯಿಂದ ಎಲ್ಲವನ್ನೂ ಕೂಡ ಎದುರಿಸಬೇಕಾಗಿದೆ. ಭೂಮಿ ಬೆರುಕು ಬೀಳಲಿದೆ, ಬಾಂಬ್ ದಾಳಿಗಳು ಆಗಲಿದೆ, ದೊಡ್ಡ ನದಿಗಳು ಅಪಾಯ ಇರುವಂತದ್ದು, ಮತೀಯ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಅಂತ ಆರನಹಳ್ಳಿಯ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಯುದ್ಧ ಭೀತಿ ಇದೆ. ಅಲ್ಲಿ ಆಗ್ತಕ್ಕಂಥ ಬಾಂಬು ಹೋಗಿ ಈ ನಾಡಿನ ಮೇಲೆ ಒಂದು ವಿಪರೀತ ದುಃಖ, ಸಾವು ನೋವನ್ನು ಕೊಡೋ ಲಕ್ಷಣ ಇದೆ. ಈ ವರ್ಷ ಗಾಳಿ, ಗುಡುಗು, ಮಿಂಚು, ಮಳೆ ಜಾಸ್ತಿ ಆಗುತ್ತೆ. ಜನಗಳು ದೈವಭಕ್ತಿಯಿಂದ ಅದೆಲ್ಲ ಗೆಲ್ಲೋದು ಬಹಳ ಮುಖ್ಯ. ನಾನು ಏನು ಹೇಳಿದೆ, 6 ತಿಂಗಳಿಂದ ಒಂದು ಪಕ್ಷ ಆಳುತ್ತೆ, ಬಹುಮತ ಬರುತ್ತೆ. ಯಾವುದೇ ಪಕ್ಷದ ಆಸರೆ ಇಲ್ಲ. ಮೊನ್ನೆ ಆತಲ್ಲ ಬಿಹಾರದ ಅಗ್ರವಾಡ್ಗಳು ಟ್ರೈನ್ ಆಕ್ಸಿಡೆಂಟ್ ಆತವಾಗ, ಇನ್ನೂ ಅಂತೆರಡು ಅವಗಳಿದ್ದ. ಉತ್ತರಾಖಂಡ್ನ ಕೇದಾರ್ನಾಥದಲ್ಲಿ ಭಾರಿ ಪ್ರಮಾಣದ ಹಿಮಕುಸಿತ ಆಗ್ತಾ ಇದೆ. ದೇಗುಲದ ಹಿಂಭಾಗದ ಪರ್ವತದಿಂದ ಭಾರಿ ಪ್ರಮಾಣದಲ್ಲಿ ಹಿಮಕುಸಿತವಾಗಿದ್ದು ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಟಾಪ್ 8ನಲ್ಲಿ ಇನ್ನೂ ಪ್ರಮುಖ 5 ಸುದ್ದಿಗಳು ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.